ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡುತ್ತಿರುವುದೊಂದು ಎಗ್ ಪೆಪ್ಪರ್ ಮಸಾಲ ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ಇಲ್ಲಿ ಎಲ್ಲ ಎಗ್ಗೆಲ್ಲ ಚೆನ್ನಾಗಿ ಕುಕ್ಕಾಗಿ ರೆಡಿ ಹಾಕಿಟ್ಟಿದ್ದೀವಿ. ಮಸಾಲ ರೆಡಿ ಹಾಕಬೇಕು. ಅದಕ್ಕೆ ಒಂದು ಮಿಕ್ಸಿ ಜಾರ್ಲು ಒಂದು ಅರ್ಧ ಟೀ ಸ್ಪೂನ್ ಸೋಂಪು ಕಾಳು ಹಾಕೋಣ, ಚಕ್ಕೆ ಲವಂಗ ಹಾಕೋಣ, ಬೆಳ್ಳುಳ್ಳಿ ಒಂದು 10-15 ಪೀಸ್ ಬೆಳ್ಳುಳ್ಳಿ, ಚಿಕ್ಕದು ಪೀಸು ಶುಂಠಿ ಒಂದು ಕಟ್ ಹಾಕಿಟ್ಟಿದ್ದೀವಿ, ಇದು ಹಾಕೋಣ. ಒಂದು 4 ಪೀಸು ಹಸಿ ಮೆಣಸಿನ್ಕಾಯಿ ಹಾಕೋಣ. ಇದೆಲ್ಲ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಎಲ್ಲನೂ ಪೇಸ್ಟ್ ಹಾಕಿಟ್ಟಿದ್ದೀವಿ. ಬಿಸಿಯಾಗಿ ಪಾನ್ಲು ಒಂದು ಟೀ ಸ್ಪೂನು, ಅರ್ಧ ಟೀ ಸ್ಪೂನ್ ಆಯಿಲ್ ಹಾಕ, 1/4 ಟೀ ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕ, ಪಿಂಜ ಅರಿಶಿನ ಪೌಡ್ರು, ಕಡಿಮೆ ಉರಿಲಿ ಹಾಕಿಡಬೇಕು ಸ್ಟವ್, ಸ್ವಲ್ಪ ಉಪ್ಪು ಹಾಕ. ಇದು ಎಲ್ಲ ಕಡೆ ರೀತಿಯಲ್ಲಿ ಒಂದು ಹಾಕಿ ಫ್ರೈ ಹಾಕೋಣ. ಇದರ ಮೇಲೆ ನಮ್ಮದು ಮೊಟ್ಟೆ ಹಾಕೋಣ. ಮೊಟ್ಟೆ ಎಲ್ಲ ಹಾಕಿಟ್ಟಿದ್ದೀವಿ. ಕಡಿಮೆ ಉರಿಲಿ ಹಾಕಿ ಇದೊಂದು ಫ್ರೈ ಮಾಡಬೇಕು. ಇದೊಂದು ತಿರುಗಿ ಹಾಕೋಣ. ಇದೊಂದು ಸೈಡ್ ಹಾಕಿದ್ದು ಕಡಿಮೆ ಸ್ಟವ್ ಕಡಿಮೆ ಹಾಕಿ ಇಡಬೇಕು. ಕಡಿಮೆ ಉರಿಲಿ ಹಾಕಿ ಇದು ಫ್ರೈ ಹಾಕಬೇಕು. ಎಲ್ಲ ಅಂದ್ರೆ ಅದು ಟಪ್ ಟಪಾ ಸೌಂಡಾಗಿ ಎಲ್ಲ ಆಚೆ ಹೋಗುತ್ತೆ. ಇನ್ನು ಈ ಸೈಡು ಒಂದು ಫ್ರೈ ಹಾಕಿ. ಈಗ ಇದೆಲ್ಲ ಫ್ರೈ ಆಗಿದ್ದು ಪ್ಲೇಟ್ലേക്ക് ಹಾಕೋಣ. ಅದೇ ಪ್ಯಾನ್ಲು 1.5 ಟೀ ಸ್ಪೂನು ಆಯಿಲ್ ಹಾಕೋಣ. ಸವಾಳ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿದ್ದು ಹಾಕೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಈರುಳ್ಳಿ ಒಂದು ಫ್ರೈ ಆಗಿದ್ದು ಕರಿಬೇವಿನ ಸೊಪ್ಪು ಹಾಕೋಣ. ಇನ್ನೊಂದು ನಮ್ಮದು ಪೇಸ್ಟ್ ಹಾಕಿ ಮಸಾಲೆ ಅಲ್ವಾ, ಸೋಂಪು ಕಾಳು, ಚಕ್ಕೆ ಲವಂಗೆಲ್ಲ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಆ ಪೇಸ್ಟ್ ಹಾಕಿ ಚೆನ್ನಾಗಿ ಇದು ಹಸಿ ವಾಸನೆ ಎಲ್ಲ ಹೋಗುವವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದೆಲ್ಲ ಫ್ರೈ ಆಗಿದ್ದು ಈ ಟೈಮಲ್ಲಿ ಟೊಮಾಟೊ 2 ಮೀಡಿಯಮ್ ಟೊಮಾಟೊ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಪ್ಯೂರಿ ಹಾಕಿದ. ಟೊಮಾಟೊ ಚೆನ್ನಾಗಿ ಕುಕ್ಕಾಗಿ ನೀರೆಲ್ಲ ಹೋಗಿ ಡ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಈಗ ಟೊಮಾಟೊ ಎಲ್ಲ ಡ್ರೈ ಆಗಿದ್ದು ಕುಕ್ಕಾಗಿದ್ದು ಈ ಟೈಮಲ್ಲಿ ಧನಿಯಾ ಪೌಡ್ರ್ 1 ಟೀ ಸ್ಪೂನ್ ಹಾಕೋಣ. ಅರಿಶಿನ ಪೌಡ್ರ್ ಒಂದು ಪಿಂಚ್ ಹಾಕ. 1/4 ಟೀ ಸ್ಪೂನ್ ಕಡಿಮೆ ಚಿಲ್ಲಿ ಪೌಡ್ರ್. ಪೆಪ್ಪರ್ ಫ್ರೈ ಅಲ್ವಾ, ಅದಕ್ಕೆ ಪೆಪ್ಪರ್ ಹಾಕೋಣಲ್ವ, ಅದಕ್ಕೆ 1/4 ಟೀ ಸ್ಪೂನ್ ಹಾಕಿದ್ದು. ಪೆಪ್ಪರ್ ಪೌಡ್ರು 1.5 ಟೀ ಸ್ಪೂನ್ ಹಾಕ. ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿ ಮಸಾಲ ಪುಡಿ ಎಲ್ಲ ಒಂದು ಹಸಿ ವಾಸನೆ ಎಲ್ಲ ಹೋಗುವವರೆಗೂ ಅದು ಫ್ರೈ ಹಾಕಬೇಕು. ಈಗ ಮಸಾಲ ಪುಡಿಗಳೆಲ್ಲ ಫ್ರೈ ಆಗಿದ್ದು ಈ ಟೈಮಲ್ಲಿ ಒಂದು 1/4 ಕಪ್ ಬಿಸಿ ನೀರು ಹಾಕಬೇಕು. ಈ ಟೈಮಲ್ಲಿ ಉಪ್ಪು ನೋಡಿ ಕರೆಕ್ಟ್ ಹಾಕಬೇಕು. ಸ್ವಲ್ಪ ಉಪ್ಪು ಕಡಿಮೆ ಇರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕೋಣ. ನಮ್ಮದು ಫ್ರೈ ಹಾಕಿ ಮೊಟ್ಟೆ ಹಾಕೋಣ. ಮೊಟ್ಟೆ ಎಲ್ಲ ಹಾಕಿಟ್ಟಿದ್ದೀನಿ. ಮಸಾಲೆ ಎಲ್ಲ ಮೊಟ್ಟೆ ಇಲ್ವಾ ಇನ್ನು ಮೇಲೆ ಹಾಕಿ. ನಮ್ಮದು ಎಗ್ ಪೆಪ್ಪರ್ ಫ್ರೈ ಅಲ್ವಾ, ಅದಕ್ಕೆ ಮಸಾಲೆ ಎಲ್ಲ ಇದ್ರ ಮೇಲೆ ಹಾಕಬೇಕು. ಮೊಟ್ಟೆ ಫುಲ್ ಕವರ್ ಹಾಕಿಟ್ಟಿದ್ದೀವಿ. ಈ ರೀತಿಲಿ ಹಾಕಬೇಕು. ಈ ಟೈಮ್ನೆಲ್ಲ ಕಡಿಮೆ ಉರಿಲಿ ಹಾಕಬೇಕು. ಸ್ಟವ್ ಜಾಸ್ತಿ ಹಾಕಬಾರ್ದು. ಇದು ತಿರುಗಿ ಹಾಕೋಣ. ತಿರುಗಿ ಆ ರೀತಿಲಿ ಹಾಕಿ ಮಸಾಲ ಮೇಲೆ ಈ ರೀತಿಲಿ ಹಾಕಬೇಕು. ಅದು 2 ನಿಮಿಷ ಆ ರೀತಿಯಲ್ಲಿ ಒಂದು ಫ್ರೈ ಹಾಕಬೇಕು ಎಲ್ಲ. ಈಗ ನಮ್ಮದು ಪೆಪ್ಪರ್ ಎಗ್ ಎಲ್ಲ ತಿರುಗಿ ಹಾಕಿ ಮೇಲೆ ಮಸಾಲೆ ಹಾಕಿಟ್ಟಿದ್ದೀವಿ. ಇದು 1-2 ನಿಮಿಷ ಈ ರೀತಿಯಲ್ಲಿ ಹಾಕಬೇಕು. ಸ್ಟವ್ ಕಡಿಮೆ ಉರಿಲಿ ಹಾಕಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು. ಈಗ ನಮ್ಮದು ಎಗ್ ಪೆಪ್ಪರ್ ಮಸಾಲ ರೆಡಿಯಾಗಿದ್ದು. ಈ ರೀತಿಲಿ ಎಲ್ಲರೂ ಟ್ರೈ ಮಾಡಬೇಕು. ಯಾವುದು ರೀತಿಲಿ ಈ ರೀತಿಲಿ ಮಾಡಿ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಒಂದು ವೆರೈಟಿ ಅಲ್ವಾ, ಇದು ಎಲ್ಲ ತಿನ್ನೋ ಸ್ಯೂಟ್ ಆಗುತ್ತೆ. ರೈಸಿನು, ಗೀ ರೈಸು, ಪಲಾವು ಮತ್ತು ಚಪಾತಿ, ದೋಸೆ ಎಲ್ಲ ತಿನ್ನೋದು ಸ್ಯೂಟ್ ಆಗುತ್ತೆ. ಒಳ್ಳೆ ಟೇಸ್ಟಿಯಾಗಿರುತ್ತೆ. ಡೈಲಿ ಮಾಡೋದೊಂದು ವೆರೈಟಿ ಮಾಡಿ ಈ ರೀತಿಲಿ ಪೆಪ್ಪರ್ ಹಾಕಿ ಮಾಡಬೇಕು. ಎಲ್ಲರೂ ಮಕ್ಕಳಿಗೂ ಜಾಸ್ತಿ ಇಷ್ಟ ಆಗುತ್ತೆ. ಮನೆಯಲ್ಲಿ ಗೆಸ್ಟ್ ಎಲ್ಲ ಬರೋ ಟೈಮಲ್ಲಿ ಈ ರೀತಿಲಿ ಒಂದು ಮಾಡಿಕೊಡ್ಬೇಕು ಎಲ್ಲರಿಗೂ. ಓಕೆ, ಈಗ ನಮ್ಮದು ಎಗ್ ಪೆಪ್ಪರ್ ಮಸಾಲ ರೆಡಿಯಾಗಿದ್ದು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸ್ನೊಂದು ಶೇರ್ ಮಾಡಿ ಎಲ್ಲ ಈ ರೀತಿಲಿ ಒಂದು ಟ್ರೈ ಮಾಡಬೇಕು. ಓಕೆ, ಬಾಯ್.